ಅದನ್ನೆಲ್ಲ ಕೇಳಿ ಸಾಮ್ರಾಟ್ ತಾನು ಅಲ್ಲೇ ನಿಂತ್ರೆ ಇನ್ನಷ್ಟು ಮರ್ಯಾದೆ ಹರಾಜಾಗುತ್ತೆ ಅಂತ ಸುಮ್ನೆ ಅಲ್ಲಿಂದೆದ್ದು ಒಂದು ನಿರ್ಜನ ಪ್ರದೇಶಕ್ಕೆ ಹೋಗಿ ತಲೆ ತಿರುಗಿ ಬೀಳಷ್ಟು ಡ್ರಿಂಕ್ಸ್ ಮಾಡ್ದ. ಪ್ರಜ್ಞೆ ತಪ್ಪಿದ ಮೇಲೆ ಸಾಮ್ರಾಟ್ಗೆ ಏನು ನೆನಪಿರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ಒಂದಿಷ್ಟು ಜನ ಪ್ರಜ್ಞೆ ತಪ್ಪಿದ್ದ ಸಾಮ್ರಾಟ್ನ ಅಲ್ಲಿಂದ ಕರ್ಕೊಂಡು ಹೋದ್ರು. ಮಾರನೇ ದಿನ ಅವನು ಎದ್ದಾಗ ಅವನು ಒಂದು ಬ್ಯೂಟಿಫುಲ್ ಹುಡುಗಿ ಜೊತೆ ಮಲಗಿದ್ದ. ಅವಳನ್ನ ನೋಡಿದಾಗ ಅವನಿಗೆ ಬೆವರಳೀತು. ಅದೇ ಸಮಯಕ್ಕೆ ನಿದ್ದೆ ಎಂದಿದ್ದ ಆ ಹುಡುಗಿ ಕಿರ್ಚಾಡ್ತಾ ಹೇಳಿದ್ಲು, ಅಯ್ಯೋ ನೀನ್ ಯಾರು? ನನ್ ರೂಮ್ಗೆ ಹೇಗ್ ಬಂದೆ? ನಂಗೆ ನಿಜ ಗೊತ್ತಿಲ್ಲ ನಾನು ಇಲ್ಲಿಗೆ ಹೇಗ್ ಬಂದೆ ಅಂತ. ನೆನೆ ನೈಟ್ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ಆದ್ರೆ ನಾನು ನಿಜ ಹೇಳ್ತಿದ್ದೀನಿ, ನನ್ನ ನಂಬು. ಅದನ್ನ ಕೇಳಿ ಸಿಟ್ಟಲ್ಲಿ ಕೂತಿದ್ದ ಸಾನ್ಯಾ ಸಾಮ್ರಾಟ್ನ ಕೆನೆಗೆ ಜೋರಾಗಿ ಬಾರಿಸಿದ್ಲು. ಅದು ಹೇಗೆ ಸಾಮ್ರಾಟ್ ಅಪರಿಚಿತ ಹುಡುಗಿ ರೂಮ್ಗೆ ಬಂದ? ನಿನ್ನೆ ರಾತ್ರಿ ಅವನ ಜೊತೆ ಏನಾಯ್ತು? ಯಾರೀ ಅಪರಿಚಿತ ಹುಡುಗಿ? ಇದರ ಹಿಂದೆ ವೈಭವಿ ಕೈವಾಡ ಇರ್ಬೋದಾ? ಸಾಮ್ರಾಟ್ ಜೊತೆ ಮುಂದೇನಾಗುತ್ತೆ ತಿಳಿಯೋಕೆ ಕೊನೆ ತನಕ ನಮ್ ಜೊತೆ ಇರಿ. ಅದೇ ಸಮಯಕ್ಕೆ ಸುನಾಮಿ ಅಂತೆ ಬಾಗಿಲನ್ನ ಯಾರೋ ಜೋರಾಗಿ ಬಡಿದ್ರು. ಅದರಿಂದ ಅವರಿಬ್ಬರ ಜೀವನ ಬದಲಾಗೋಗಿತ್ತು. ಬಾಗಿಲಲ್ಲಿ ಸಾನ್ಯಾನ ತಾತ ಶ್ರೀಕಂಠ ದತ್ತ ನಿಂತಿದ್ರು. ಸಾನ್ಯಾ, ಏನ್ ನಡೀತಿದೆ ಇಲ್ಲಿ? ಯಾರಿವನು? ತಾತ, ಇವನ್ ಯಾರು? ಇವನು ನನ್ ರೂಮ್ಗೆ ಹೇಗ್ ಬಂದ ಅಂತ ನನಗ್ ನಿಜವಾಗ್ಲೂ ಗೊತ್ತಿಲ್ಲ. ಇವನನ್ನ ನಾನ್ ಫಸ್ಟ್ ಟೈಮ್ ನೋಡ್ತಾ ಇದೀನಿ. ಸಾನ್ಯಾ, ನಿಂಗೆ ರೂಲ್ಸ್ ಏನು ಅಂತ ಕರೆಕ್ಟ್ ಆಗಿ ಗೊತ್ತಿತ್ತು, ಆದ್ರೂ ನೀನು ಅದನ್ನ ಬ್ರೇಕ್ ಮಾಡ್ದೆ. ಅಂಡ್ ಹುಡ್ಗ, ನೀನು ಮಾಡಿರೋ ತಪ್ಪಿಗೆ ನಿಂಗೆ ಕಠಿಣ ಶಿಕ್ಷೆ ಸಿಗುತ್ತೆ.